ನಿನ್ನೆ ತಾನೇ ಅಂದರೆ 1ನೇ ತಾರೀಕು ಜೂನ್ 2025ರಂದು ಸಂಜೆ ನಥಿಂಗ್ ಫೋನ್ 3 ಲಾಂಚ್ ಆಯಿತು. ಇದ್ರ ಜೊತೆಗೆ ಅವ್ರ ಮೊದಲನೇ ಹೆಡ್ಫೋನ್ 1 ಕೂಡ ಲಾಂಚ್ ಆಯಿತು. ನಥಿಂಗ್ ಫೋನ್ 3 ಬಗ್ಗೆ ಸುಮಾರು ದಿನದಿಂದ ಭಾಳಷ್ಟು ರೂಮರ್ಸ್ ಇತ್ತು. ನಥಿಂಗ್ ಕಂಪನಿಯವರು ಯಾವತ್ತೂ ಯುನೀಕ್ ಫೀಚರ್ಸ್ನ ತರ್ತಾರೆ, ಅದು ನಂಗೆ ತುಂಬಾ ಇಷ್ಟ. ಬಟ್ ಈ ಸರಿ ತನ್ನ ಫ್ಯಾನ್ಸ್ಗೆ ಭಾಳ ಡಿಸಪಾಯಿಂಟ್ ಮಾಡಿದ್ದಾರೆ. 80,000 ರೂಪಾಯಿ. ನಥಿಂಗ್ ಫೋನ್ 3 ಇಸ್ 80,000 rupees. ಓ ಮೈ ಗಾಡ್, ಸೀರಿಯಸ್ಲಿ. 80,000 ರೂಪಾಯಿಗೆ ಆಗಲೇ ಮಾರ್ಕೆಟಲ್ಲಿ ಸುಮಾರು ಫ್ಲಾಗ್ಶಿಪ್ ಡಿವೈಸಸ್ ಇದೆ. ಆದರೆ ಇದ್ರ ಸ್ಪೆಕ್ಸ್ನ ನೀವು ಅದ್ರ ಜೊತೆ ಕಂಪೇರ್ ಮಾಡಿದ್ರೆ ಇಟ್ ಇಸ್ ರಿಯಲಿ ನಾಟ್ ವರ್ತ್. ಗೆಳೆಯರೆ, ಇವತ್ತಿನ ವಿಡಿಯೋಲಿ ನಥಿಂಗ್ ಫೋನ್ 3 ಕಂಪ್ಲೀಟ್ ಡೀಟೇಲ್ಸ್ನ ತಿಳ್ಕೊಳ್ಳೋಣ. ಜಾಸ್ತಿ ತಡ ಮಾಡ್ತೀನಿ. ನಾನು ನಿಮ್ಮ ಜಗದೀಶ್ ಟೆಕ್ ಗ್ಯಾರೇಜ್ ಕನ್ನಡಕ್ಕೆ ಸ್ವಾಗತ. ವಿಡಿಯೋ ಶುರು ಮಾಡೋಣ. ಯೂಶಲಿ ನಮ್ಮ ವಿಡಿಯೋಗಳಲ್ಲಿ ನೀವು ನೋಡ್ದಂಗೆ ಮೊದಲನೇದಾಗಿ ಡಿಸೈನ್ ಬಗ್ಗೆ ಮಾತಾಡ್ತೀರಿ, ಆದರೆ ಈ ಫೋನಲ್ಲಿ ಮೊದಲನೇದಾಗಿ ಪ್ರೈಸಿಂಗ್ ಬಗ್ಗೆ ಮಾತಾಡ್ಬಿಡ್ತೀನಿ. ಡಿಸೈನ್ ಕಂಪ್ಲೀಟ್ಲಿ ಯೂನಿಕ್ ಇದೆ, ನೋ ಡೌಟ್ ಅಟ್ ಆಲ್. ಬಟ್ ಪ್ರೈಸ್ 80,000 ರೂಪಾಯಿ ರಿಯಲಿ ವರ್ತಾ? ನೋ, ನಾಟ್ ಅಟ್ ಆಲ್ ವರ್ತ್. ಇದ್ರ ಸ್ಪೆಕ್ಸ್ನ ಕಂಪ್ಲೀಟಾಗಿ ನಾನು ನೋಡಿದಾಗ ಈ 80,000 ರೂಪಾಯಿಗೆ ಭಾಳ ಎಕ್ಸ್ಪೆನ್ಸಿವ್ ಫೋನ್ ಅಂತ ಅನ್ಸುತ್ತೆ. ನನ್ನ ಪ್ರಕಾರ ಈ 80,000 ರೂಪಾಯಿಗೆ ಬೇರೆ ಪ್ರೀಮಿಯಂ ಫ್ಲಾಗ್ಶಿಪ್ ಫೋನ್ಸು ಇದೆ. ನಾನು ಏನಕ್ಕೆ ಹೇಳ್ತೀನಿ ಅಂದರೆ, ವೆರಿ ಸಿಂಪಲ್. ಒಂದು ಫೋನಲ್ಲಿ ಒಂದು ಚಿಪ್ಸೆಟ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಈ ಫೋನಲ್ಲಿರೋ ಚಿಪ್ಸೆಟ್ ಬಂದ್ಬಿಟ್ಟು 8S Gen 4 ಇದೆ. ಆದರೆ ಇದೇ ಪ್ರೈಸಲ್ಲಿ ಅಥವಾ ಇದಕ್ಕಿಂತ ಸ್ವಲ್ಪ ಕಡಿಮೆ ಪ್ರೈಸಲ್ಲಿ ನಿಮಗೆ 8 Elite ಸಿಗ್ತಾ ಇದೆ. ನಥಿಂಗ್ ಫೋನ್ 3 ಡಿಸೈನ್ ಸುಮಾರು ದಿನಗಳಿಂದ ಈ ಆನ್ಲೈನಲ್ಲಿ ಲೀಕ್ಸ್ ಬಂದಿತ್ತು. ಆ ಲೀಕ್ಸ್ ಪ್ರಕಾರ ನೋಡಿದ್ರೆ ಈ ಫೋನ್ ಕಂಪ್ಲೀಟ್ಲಿ ಐಡೆಂಟಿಕಲ್ ಆಗಿದೆ. ಕಂಪ್ಲೀಟ್ಲಿ ಒಂದು ವಿಯರ್ಡ್ ಡಿಸೈನ್ ಇದೆ. ಆಬ್ವಿಯಸ್ಲಿ ನಥಿಂಗ್ ಅವರು ಯಾವತ್ತೂ ಅವ್ರ ಯುನೀಕ್ನೆಸ್ಗೆ ಭಾಳ ಫೇಮಸ್ ಆಗಿದ್ದಾರೆ. ಈ ಫೋನಿನ ಡಿಸೈನ್ ಬಗ್ಗೆ ನೀವು ಕೇಳೋದಾದ್ರೆ, ಈ ಫೋನ್ ನಿಮಗೆ 218 ಗ್ರಾಮ್ ಇದೆ. ಫ್ರಂಟ್ ಅಂಡ್ ಬ್ಯಾಕ್ ಅಲ್ಲಿ ಗೊರಿಲ್ಲಾ ಗ್ಲಾಸ್ ಫಿಕ್ಟರ್ಸ್ ಕೊಟ್ಟಿದ್ದಾರೆ. ಒಂದು ನಿಮಗೆ ಈ ಬ್ಯಾಕ್ ಗ್ಲಾಸ್ ಅಲ್ಲಿ ಒಂದು ಕ್ಯಾಮ್ರಾದ ಸ್ವಲ್ಪ ವಿಯರ್ಡ್ ಡಿಸೈನ್ ಇದ್ರೆ, ಇದ್ರ ಜೊತೆಗೆ ಒಂದು ರೆಡ್ ಸ್ಕ್ವೇರ್ ಬಾಕ್ಸ್ ಇದೆ. ಯೂಶಲಿ ನಥಿಂಗ್ ಅವರು ತನ್ನ ಎಲ್ಲಾ ಫೋನ್ಸ್ಗಳಲ್ಲೂ ಬ್ಯಾಕ್ ಅಲ್ಲಿ ನಿಮಗೆ ರೆಡ್ ಡಾಟ್ ಸಿಗುತ್ತೆ. ಬಟ್ ಈ ಸರಿ ಅದು ಫಂಕ್ಷನಬಲ್ ಆಗಿದೆ. ಎನಿ ಟೈಮ್ ನೀವು ವಿಡಿಯೋ ರೆಕಾರ್ಡ್ ಮಾಡಬೇಕಾದ್ರೆ ಈ ಬ್ಯಾಕ್ ಅಲ್ಲಿ ಈ ರೆಡ್ ಡಾಟ್ ಅಲ್ಲಿ ನಿಮಗೆ ಲೈಟ್ ಗ್ಲೋ ಆಗುತ್ತೆ. ದ್ಯಾಟ್ ಮುಂದೆ ಗೊತ್ತಾಗುತ್ತೆ ಈ ವಿಡಿಯೋ ರೆಕಾರ್ಡ್ ಆಗ್ತಾ ಇದೆ ಅನ್ನೋದು. ಯೂಶಲಿ ಈ ನಥಿಂಗ್ ಎಲ್ಲ ಫೋನಲ್ಲೂ ಗ್ಲಿಫ್ ಲೈಟಿಂಗ್ ಇರ್ತಿತ್ತು, ಬಟ್ ಈ ಸರಿ ಗ್ಲಿಫ್ ಲೈಟಿಂಗ್ ಇಲ್ಲ. ಇದು ಇವಾಗ ಗ್ಲಿಫ್ ಮ್ಯಾಟ್ರಿಕ್ಸ್ ಆಗಿದೆ. 489 LEDs ಇರುವಂಥ ಗ್ಲಿಫ್ ಮ್ಯಾಟ್ರಿಕ್ಸ್ ಆಗಿದೆ. ಈ ಗ್ಲಿಫ್ ಮ್ಯಾಟ್ರಿಕ್ಸ್ ಏನೆಲ್ಲ ಮಾಡುತ್ತೆ ಅಂತಂದರೆ, ಇದು ಇನ್ಫ್ಯಾಕ್ಟ್ ನೋಟಿಫಿಕೇಶನ್ಸ್ ಕೊಡುತ್ತೆ, ಟೈಮ್ ಕೊಡುತ್ತೆ. ಇನ್ಫ್ಯಾಕ್ಟ್ ಸೆಲ್ಫೀಸ್ ಅಥವಾ ಕ್ಯಾಮ್ರಲ್ಲಿ ಫೋಟೋ ತೆಗಿಬೇಕಾದ್ರೆ ಆ ಕ್ಲಿಫ್ ಮ್ಯಾಟ್ರಿಕ್ಸ್ ಎಲ್ಲ ನಿಮಗೆ ಫೋಟೋನು ಕಾಣಿಸುತ್ತೆ. ಸರ್ಟನ್ ಸಣ್ಣ ಪುಟ್ಟ ಗೇಮ್ಸ್ ಕೂಡ ಇದೆ. ಇದ್ರ ಜೊತೆಗೆ ಇದು ನಿಮಗೆ ಟೈಮ್ ಕೂಡ ತೋರಿಸುತ್ತೆ, ಬ್ಯಾಟ್ರಿ ಪರ್ಸೆಂಟೇಜ್ ಕೂಡ ತೋರಿಸುತ್ತೆ, ಅದು ಯಾರು ಕಾಲ್ ಮಾಡ್ತಾ ಇರೋದು ಅಂತ ತೋರಿಸುತ್ತೆ. ನನ್ನ ಪ್ರಕಾರ ನಥಿಂಗ್ ಅವರು ಒಂದು ಗ್ಲಿಫ್ ಲೈಟಿಂಗ್ ಇಂದ ಗ್ಲಿಫ್ ಮ್ಯಾಟ್ರಿಕ್ಸ್ ಬರೋಕ್ಕೆ ಕಾರಣ ಏನು ಅಂತ ಅನ್ಸಿದ್ರೆ, ಗ್ಲಿಫ್ ಲೈಟಿಂಗ್ ಇಂದ ಏನು ಯೂಸೇಜ್ ಆಗ್ತಾ ಇದ್ದಿಲ್ಲ. ಅಟ್ಲೀಸ್ಟ್ ಗ್ಲಿಫ್ ಮ್ಯಾಟ್ರಿಕ್ಸ್ ಇಂದ ನಿಮಗೆ ನೋಟಿಫಿಕೇಶನ್ ಕಾಣಿಸುತ್ತೆ. ದಟ್ಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ಯಾಮ್ರಾ ಬಗ್ಗೆ ಮಾತಾಡ್ಬೇಕಾದ್ರೆ, ಕ್ಯಾಮ್ರಾ ಸ್ಪೆಕ್ ಸ್ವಲ್ಪ ಇಂಪ್ರೆಸಿವ್ ಆಗೇ ಇದೆ. ಈ ಟ್ರಿಪಲ್ ಕ್ಯಾಮ್ರಲ್ಲಿ ಈ ಮೇನ್ ಕ್ಯಾಮ್ರಾ ಏನಿದೆ ಅದು 50 ಮೆಗಾಪಿಕ್ಸೆಲ್ ಮೇನ್ ಕ್ಯಾಮ್ರಾ ಆಗಿರುತ್ತೆ. ನೆಕ್ಸ್ಟ್ 50 ಮೆಗಾಪಿಕ್ಸೆಲ್ ಪೆರಿಸ್ಕೋಪಿಕ್ 3x ಆಪ್ಟಿಕಲ್ ಝೂಮ್ ಆಗಿರುತ್ತೆ. ಆಬ್ವಿಯಸ್ಲಿ ಮೂರನೇ ಕ್ಯಾಮ್ರಾ ಏನಿದೆ ಅದು ಅಲ್ಟ್ರಾ ವೈಡ್ ಕ್ಯಾಮ್ರಾ ಆಗಿರುತ್ತೆ, ಅದು 50 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಆಗಿರುತ್ತೆ. ಇನ್ನು ಫ್ರಂಟ್ ಅಲ್ಲಿ 50 ಮೆಗಾಪಿಕ್ಸೆಲ್ ಫ್ರಂಟ್ ಕ್ಯಾಮ್ರಾ ಆಗಿರುತ್ತೆ. ಕ್ಯಾಮ್ರಾ ಬಗ್ಗೆ ಇನ್ ಡೆಪ್ತ್ ರಿವ್ಯೂ ಕೊಡೋಕ್ಕೆ ನಮ್ಮ ಹತ್ರ ಫೋನ್ ಇರಬೇಕು. ಒನ್ಸ್ ಫೋನ್ ಲಾಂಚ್ ಆದಮೇಲೆ ವಿಲ್ ಬೈ ದ ಫೋನ್ ಅಂಡ್ ದೆನ್ ಗಿವ್ ಯು ಅ ಪರ್ಫೆಕ್ಟ್ ರಿವ್ಯೂ. ಈ ಸರಿ ನಥಿಂಗ್ ಅವರು ತನ್ನ ಫೋನ್ ಬಾಡಿಲಿ ಎಸೆನ್ಷಿಯಲ್ ಕೀ ಒಂದು ಆ್ಯಡ್ ಮಾಡಿದ್ದಾರೆ. ಬೈ ಡಿಫಾಲ್ಟ್ ಈ ಎಸೆನ್ಷಿಯಲ್ ಕೀಯಿಂದ ನಿಮಗೆ ನೋಟ್ ಟೇಕಿಂಗ್ ಫೀಚರ್ ಇರುತ್ತೆ, ಅದ್ರ ಜೊತೆಗೆ ಈ ಗ್ಲೋಬಲ್ ಸರ್ಚ್ ಫೀಚರ್ ಕೂಡ ಇರುತ್ತೆ. ಬಟ್ ಇದು ಕಸ್ಟಮೈಸಬಲ್ ಕೂಡ. ಇನ್ನು ಡಿಸ್ಪ್ಲೇ ವಿಚಾರದಲ್ಲಿ, ಈ ಡಿಸ್ಪ್ಲೇ ನಿಮಗೆ 6.67 ಇಂಚಸ್ ಇರೋ 1.5K ಇರೋ AMOLED ಡಿಸ್ಪ್ಲೇ ಆಗಿರುತ್ತೆ. ಇನ್ನು ರಿಫ್ರೆಶ್ ರೇಟ್ ಬಗ್ಗೆ ಮಾತಾಡೋದಾದ್ರೆ, ಇದರಲ್ಲಿ ನಿಮಗೆ 120 Hz ಇರುವಂಥ LTPO ಡಿಸ್ಪ್ಲೇ ಆಗಿರುತ್ತೆ. ಇನ್ನು ಬ್ರೈಟ್ನೆಸ್ ವಿಚಾರದಲ್ಲಿ ಇದು HBM 1600 ನಿಟ್ಸ್ ಇರುತ್ತೆ. ಇನ್ನು ಪೀಕ್ ಬ್ರೈಟ್ನೆಸ್ ಬಗ್ಗೆ ಮಾತಾಡೋದಾದ್ರೆ, ಇದು 4500 ನಿಟ್ಸ್ ಪೀಕ್ ಬ್ರೈಟ್ನೆಸ್ ಇದೆ. ಜೊತೆಗೆ HDR 10+ ಸಪೋರ್ಟ್ ಕೂಡ ಇದೆ. ಇನ್ನು ಇದ್ರ ಜೊತೆಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಇದೆ. ಜೊತೆಗೆ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ಸ್ ಕೂಡ ಇದೆ. ಫ್ರಂಟ್ ಅಲ್ಲಿ ನಿಮಗೆ ಗೊರಿಲ್ಲಾ ಗ್ಲಾಸ್ 7i ಪ್ರೊಟೆಕ್ಷನ್ ಇದೆ. ಇನ್ನು IP68 ರೇಟಿಂಗ್ ಕೂಡ ಇದೆ. ಇನ್ನು ಪರ್ಫಾರ್ಮೆನ್ಸ್, ಈ ಫೋನಲ್ಲಿ ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ 8S Gen 4 ಚಿಪ್ಸೆಟ್ ಸಿಗುತ್ತೆ. ಇನ್ನು ರ್ಯಾಮ್ ಮತ್ತು ಸ್ಟೋರೇಜ್ ವಿಚಾರದಲ್ಲಿ ಇದರಲ್ಲಿ 2 ವೇರಿಯಂಟ್ ಬರುತ್ತೆ. ಒಂದು 12GB 256GB ಮತ್ತು ಇನ್ನೊಂದು 16GB 512GB. ರ್ಯಾಮ್ LPDDR5X ರ್ಯಾಮ್ ಆಗಿರುತ್ತೆ ಮತ್ತು ಸ್ಟೋರೇಜ್ UFS 4.0 ಆಗಿರುತ್ತೆ. ಇಲ್ಲಿ ಈ ಪರ್ಫಾರ್ಮೆನ್ಸ್ ವಿಚಾರದಲ್ಲಿ ನನಗೇನು ಈ ಸ್ಪೆಕ್ಸ್ ತುಂಬ ಕಡಿಮೆ ಅನಿಸುತ್ತೆ ಬಿಕಾಸ್ ಆಫ್ ದ ಪ್ರೈಸ್. 80,000 ರೂಪಾಯಿಗೆ ಅಥವಾ 80,000ಗಿಂತ ಸ್ವಲ್ಪ ಕಡಿಮೆಗೂ 8 Elite ಚಿಪ್ಸೆಟ್ ಇರೋಂಥ ಫೋನ್ಗಳು ಸಿಗ್ತಾ ಇದೆ. ಬಟ್ ನಥಿಂಗ್ ಫೋನ್ 3 8S Gen 4 ನಾಟ್ ವರ್ತ್. ಇನ್ನು ಬ್ಯಾಟ್ರಿ ವಿಚಾರದಲ್ಲಿ ನಥಿಂಗ್ ಅವರು ಈ ಸರಿ ಸಿಲಿಕಾನ್ ಬ್ಯಾಟ್ರಿ ತಂದಿದ್ದಾರೆ. ಬಟ್ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ಕೋಬೇಡಿ. 5500 mAh ಮಾತ್ರ. ನೀವು ಈಗಾಗಲೇ ನೋಡಿದಾಗೆ 7550 mAh ಬ್ಯಾಟ್ರಿ, 6500 mAh ಬ್ಯಾಟ್ರಿ, 6000 mAh ಬ್ಯಾಟ್ರಿ ಇದ್ದೀರಿ. ಬಟ್ ನಥಿಂಗ್ ವಿತ್ ದಟ್ ಪ್ರೈಸ್, ದಟ್ ಈಸ್ 80,000 ರೂಪೀಸ್ಗೆ ಸ್ಟಿಲ್ ಅಟ್ 5500 ನಾಟ್ ವರ್ತ್. ಇನ್ನು ಚಾರ್ಜಿಂಗ್ ಸ್ಪೀಡ್ ಬಗ್ಗೆ ಮಾತಾಡೋದಾದ್ರೆ, ಇದರಲ್ಲಿ ನಿಮಗೆ 65 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಇದೆ. ಬಟ್ ಅಡಾಪ್ಟರ್ ಬರಲ್ಲ. ನಥಿಂಗ್ ಅವ್ರು ಕ್ಲೇಮ್ ಮಾಡ್ದಂಗೆ 0 to 50% 19 ಮಿನಿಟ್ಸಲ್ಲಿ ಚಾರ್ಜ್ ಆಗುತ್ತೆ ಅಂತ ಹೇಳ್ತಾರೆ. ಇದ್ರ ಜೊತೆಗೆ ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಇದೆ, ಅದು 15 ವಾಟ್ ಸಪೋರ್ಟ್ ಮಾಡುತ್ತೆ. ಇನ್ನು ನೆಕ್ಸ್ಟ್ ಡಿಪಾರ್ಟ್ಮೆಂಟ್ ಅಂತೂ ಸೂಪರ್ ಡೂಪರ್. ಯಾಕಂದರೆ ನಥಿಂಗ್ ಅವರು ತನ್ನ OSಗೆ ಭಾಳನೇ ಫೇಮಸ್ಸು. ಈ ನಥಿಂಗ್ OS 3.5 ಈ ಫೋನ್ ಜೊತೆ ಬರುತ್ತೆ. 5 years ಆಫ್ ಮೇಜರ್ ಅಪ್ಡೇಟ್ ಸಿಗುತ್ತೆ ಮತ್ತು 7 years ಆಫ್ ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ ಸಿಗುತ್ತೆ. ಇದ್ರ ಜೊತೆಗೆ ನನ್ನ ಈವೆಂಟಲ್ಲಿ ನಥಿಂಗ್ ಅವರು ನೆಕ್ಸ್ಟ್ 2 monthsಲ್ಲಿ ನೆಕ್ಸ್ಟ್ ನಥಿಂಗ್ 4.0 ಕೂಡ ಲಾಂಚ್ ಮಾಡ್ತೀನಿ ಅಂತ ಹೇಳಿದ್ದಾರೆ.
ವಿಚ್ ವುಡ್ ಬಿ ಅಟ್ Android 16. ಫೈನಲಿ ನಾನು ಈ ವಿಡಿಯೋನ ಕನ್ಕ್ಲೂಡ್ ಮಾಡೋದು ಹೇಗೆ ಅಂತಂದರೆ, ಈ ಫೋನು ಭಾಳ ಎಕ್ಸ್ಪೆನ್ಸಿವ್ ಆಗಿಬಿಡ್ತು. ಅಂದರೆ ಈ ಸ್ಪೆಕ್ಸ್ ಎಲ್ಲ ನೀವು ನೋಡಿದಾಗ 79,999 ವಿಚ್ ಇಸ್ ಆ್ಯಕ್ಚುಲಿ 80,000 ರೂಪಾಯಿ ಈ ಫೋನು ನಿಜವಾಗ್ಲೂ ವರ್ತಿಲ್ಲ. ಫ್ಯೂ ರೀಸನ್ಸ್. ಒಂದು, ನಿಮಗೆ ಮೇಯ್ನಾಗಿ ಚಿಪ್ಸೆಟ್ ಇಟ್ 8S Gen 4. ನಿಮಗೆ ಇದೇ ದುಡ್ಡಲ್ಲಿ ನಿಮಗೆ 8 ಲೈಟ್ ಸಿಗ್ತಾ ಇದೆ. ಡಿಸ್ಪ್ಲೇಲೂ ಅಷ್ಟೇ ಮೇಜರ್ ಚೇಂಜಸ್ ತಂದಿಲ್ಲ. ಸೊ ಅಗೇನ್ ಅದು ನಾನು ಕನ್ಸಿಡರ್ ಮಾಡೋಕ್ಕಾಗ್ತಿಲ್ಲ. ಇನ್ನು ಬ್ಯಾಟ್ರಿ ವಿಚಾರ ಮಾತಾಡಬೇಕಾದ್ರೆ ಇದು ಸ್ಟಿಲ್ 5500 mAh ಬ್ಯಾಟ್ರಿ ವಿತ್ ಸಿಲಿಕನ್ ಬ್ಯಾಟ್ರಿ. ಇಟ್ ಇಸ್ ರಿಯಲಿ ನಾಟ್ ವರ್ತ್. ಇನ್ನು ಕ್ಯಾಮ್ರಾ ವಿಚಾರಕ್ಕೆ ಬರಬೇಕಾದ್ರೆ ಈ ಫೋನ್ನ ನಾವು ತೊಗೊಂಡಾದ್ಮೇಲೆ ಆ ಕ್ಯಾಮ್ರಾನ ಕಂಪ್ಲೀಟಾಗಿ ಚೆಕ್ ಮಾಡೋದು, ಅದ್ರದ್ದು ಎಕ್ಸಾಕ್ಟ್ ರಿವ್ಯೂ ಕೊಡೋಕ್ಕಾಗೋದು. ಸೊ ಕ್ಯಾಮ್ರಾ ಬಗ್ಗೆ ಐ ಆಮ್ ರಿಯಲಿ ನಾಟ್ ಶ್ಯೂರ್. ಬಟ್ ಅದರ್ ದ್ಯಾನ್ ದ್ಯಾಟ್ OS ವಿಚಾರ ಬರಬೇಕಾದ್ರೆ, ಡಿಸೈನ್ ವಿಚಾರ ಬರಬೇಕಾದ್ರೆ ದೇ ಸ್ಟ್ಯಾಂಡ್ ಔಟ್. ಬಟ್ OS ಅಲ್ಲಿ ಮಾತ್ರ ಅಲ್ಟಿಮೇಟ್ ಆಗಿದೆ, ಬಿಕಾಸ್ ದೇ ಆರ್ ಆಲ್ವೇಸ್ ಕ್ಲೀನ್ ಅಂಡ್ ಸ್ಮೂತ್. ಡಿಸೈನ್ ವಿಚಾರದಲ್ಲಿ ನನಗೆ ಮಿಕ್ಸ್ಡ್ ಒಪಿನಿಯನ್ ಇದೆ. ಸ್ವಲ್ಪ ಜನಕ್ಕೆ ನಿಜವಾಗ್ಲೂ ಇಷ್ಟ ಆಗುತ್ತೆ ಡಿಸೈನ್, ಸ್ವಲ್ಪ ಜನಕ್ಕೆ ಇಷ್ಟ ಆಗಲ್ಲ. ಇದೇನು ಎಲ್ಲೆಲ್ಲೋ ಹಾಕಿದ್ದಾರೆ ಕ್ಯಾಮ್ರಾ ಅಂತ ಅನ್ಸುತ್ತೆ. ಬಟ್ ದಿಸ್ ಇಸ್ ವಾಟ್ ನಥಿಂಗ್ ಇಸ್ ಫೇಮಸ್ ಫಾರ್. ನಥಿಂಗ್ ಅವರು ತನ್ನ ಫೋನ್ಸ್ ಯಾವಾಗಲೂ ಯುನೀಕ್ ಆಗಿ ಇಟ್ಟಿರ್ತಾರೆ. ಸೊ ಈ ಫೋನು ಸ್ವಲ್ಪ ಯುನೀಕ್ ಡಿಸೈನ್ ಮಾಡಿದ್ದಾರೆ, ನೋ ಡೌಟ್. ಸೊ ಗೆಳೆಯರೆ, ಈ ಫೋನ್ ಒಂದ್ಸರಿ ಮಾರ್ಕೆಟ್ ಬಂದ ಮೇಲೆ ಐ ವಿಲ್ ಡೆಫಿನೆಟ್ಲಿ ಪರ್ಚೇಸಸ್ ಬಿಕಾಸ್ ಐ ವಾಂಟ್ ಟು ಥರೋಲಿ ಚೆಕ್ ದಿಸ್ ಡಿವೈಸ್. ಸೊ ಒಂದ್ಸರಿ ಈ ಫೋನ್ ಬಂದಾದಮೇಲೆ ಕಂಪ್ಲೀಟಾಗಿ ಚೆಕ್ ಮಾಡಿ ಇದ್ರ ಬಗ್ಗೆ ಡೀಟೇಲ್ ರಿವ್ಯೂ ಕೊಡ್ತೀನಿ. ಸೊ ಫಾರ್ ದ್ಯಾಟ್ ನೀವು ಸಬ್ಸ್ಕ್ರೈಬ್ ಆಗಿ, ಫಾಲೋ ಮಾಡಿ, ಸ್ಟೇ ಟ್ಯೂನ್ಡ್. ಸೊ ಗೆಳೆಯರೆ, ಇದೊಂದು ವಿಡಿಯೋ ನಥಿಂಗ್ ಫೋನ್ 3 ಬಗ್ಗೆ ಆಗಿತ್ತು. ದಿಸ್ ಇಸ್ ಜಸ್ಟ್ ಅನ್ ಸ್ಪೆಕ್ಸ್ ರಿವ್ಯೂ ಆಗಿತ್ತು. ಸೊ ಹೋಪ್ಫುಲಿ ಈ ವಿಡಿಯೋ ನಿಮ್ಗೆ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಯು ನೋ ದ ಡ್ರಿಲ್. ನಿಮಗೆ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಇನ್ಫಾರ್ಮೇಟಿವ್ ಆಗಿರೋ ಶೇರ್ ಮಾಡಿ, ಬಟ್ ಸಬ್ಸ್ಕ್ರೈಬ್ ಮಾಡೋದು ದಯವಿಟ್ಟು ಮರಿಬೇಡಿ. ನಾನು ನಿಮ್ಮ ಜಗದೀಶ್, ಟೇಕ್ ಕೇರ್ ಇನ್ ಕನ್ನಡ. ಧನ್ಯವಾದಗಳು.